ಶ್ರೀಗುರುಭ್ಯೋ ನಮಃ. ನನು ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ ಪುರುಷಂ ಪುರುಷಂ ಪ್ರತ್ಯಾದಿತ್ಯಃ ಇತಿ ಆದಿತ್ಯಶಬ್ದಸ್ಯ ನಾಮಪಾದೀಯ ನ್ಯಾಯೇನ ವೈಷ್ಣವತ್ವೇಪಿ ಸಂವತ್ಸರ ಸಾರತ್ವ ಸರ್ವಪುರುಷಾಭಿಮುಖ್ಯಾದಿ ಆದಿತ್ಯಲಿಂಗಸ್ಯ ಚಕ್ಷುರ್ಮಯಃ ಶ್ರೋತ್ರಮಯಃ ಇತಿ ಚಕ್ಷುರ್ಮಯತ್ವಾದೇಃ ಹೃದಯ ಗುಹಾರೂಪ ಅಲ್ಪಸ್ಥಾನತ್ವ ರೂಪ ಅಲ್ಪೌಕತ್ವಸ್ಯ ಜೀವಲಿಂಗಸ್ಯ ಭಾವಾತ್ ತದ್ವಿರೋಧಃ ಇತ್ಯತೋಪಿ ಲಿಂಗೈಃ ಸರ್ವೈಃ ಯುತಸ್ಯ ಹಿ ಅಂತ. ಲಿಂಗೈಃ ಸರ್ವೈಃ ಯುತಸ್ಯ ಹಿ ಅನ್ನೋದನ್ನೇ ರಾಘವೇಂದ್ರ ಸ್ವಾಮಿಗಳು ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ತಗೋತಾ ಇದ್ದಾರೆ. ನಾವು ಅದನ್ನ ಮೊದಲಿಂದ ನೋಡ್ತಾ ಇದ್ದೀವಿ. ಈಗಿಲ್ಲಿ ಬರುವ ಪ್ರಶ್ನೆ ಏನಂದ್ರೆ, ಎರಡು ಉಪನಿಷದ್ ವಾಕ್ಯಗಳು ಈ ಹಿಂದಿನವು, ತಸ್ಯೈತಸ್ಯ ಅಸೌ ಆದಿತ್ಯೋ ರಸಃ ಮತ್ತು ಪುರುಷಂ ಪುರುಷಂ ಪ್ರತಿ ಆದಿತ್ಯ ಅಂತ ಎರಡು ವೇದವಾಕ್ಯಗಳು. ಇವೆರಡೂ ಕೂಡ ಐತರೇಯ ಉಪನಿಷತ್ತಿನಲ್ಲೇ ಬರುವಂತಹ ಎರಡು ವೇದವಾಕ್ಯ. ಅಲ್ಲಿ ವಾಯುದೇವನ ಪುರುಷೋಪಾಸನೆ ಚತ್ವಾರ ಪುರುಷ ಇತಿ ಬಾಧ್ವ ಅಂತೇನು ಉಪನಿಷತ್ ಭಾಗ ಪ್ರಾರಂಭ ಆಗ್ತದೆ. ಅಲ್ಲಿ ಮುಂದೆ ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ ಅಂತ ಬಂದಿದೆ. ಮತ್ತೆ ಮುಂದೆ ಅದರ ಬಳಿಕ ಮತ್ತೆ ಪ್ರತಿಪುರುಷನಿಗೂ ಸೂರ್ಯ ಯಾಕೆ ಅಭಿಮುಖ ಅಂತ ಹೇಳುವ ಪ್ರಸಂಗದಲ್ಲಿ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸೌ ಆದಿತ್ಯ ಏಕಮೇತದಿತಿ ವಿದ್ಯಾತ್ ತಸ್ಮಾತ್ ಪುರುಷಂ ಪುರುಷಂ ಪ್ರತಿ ಆದಿತ್ಯೋ ಭವತಿ ತದಪ್ಯೇತದ್ ಋಷಿಣೋಕ್ತಂ ಅಂತ ಹೀಗೆ ಇನ್ನೊಂದು ಉಪನಿಷತ್ ಭಾಗ ಬಂದಿದೆ. ಅಲ್ಲಿ ಪುರುಷಂ ಪುರುಷಂ ಪ್ರತ್ಯಾದಿತ್ಯ ಅಂತ ಇನ್ನೊಂದು ವೇದವಾಕ್ಯ ಇದೆ. ಈಗ ಪ್ರಶ್ನೆ ಕೇಳುವವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಪುರುಷಂ ಪುರುಷಂ ಇವೆರಡು ವೇದವಾಕ್ಯಗಳಲ್ಲಿ ಅಲ್ಲೇನು ಆದಿತ್ಯ ಅಂತ ಶಬ್ದ ಬಂದಿದೆ, ಅದು ನಾಮಪಾದೀಯ ನ್ಯಾಯೇನ, ಹಿಂದಿನ ನಾಮಪಾದ, ಇದು ನಾವು ನೋಡ್ತಿರೋದು ಲಿಂಗಪಾದ. ನಾಮಾತ್ಮಕ ಶಬ್ದಗಳನ್ನು ಸಮನ್ವಿತ ಮಾಡುವುದು ಅಲ್ಲಿ ಹಿಂದೆ, ಈಗ ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡ್ತಾ ಇರೋದು ಈಗ ನಾವಿಲ್ಲಿ ನೋಡ್ತಾ ಇರೋಲ್ಲಿ. ನಾಮಪಾದದಲ್ಲಿ ಹೇಳಲ್ಪಟ್ಟಂತೆ ಅಲ್ಲಿ ಹೇಳಲ್ಪಟ್ಟಂತಹ ನ್ಯಾಯಗಳಿಗೆ ಅನುಸಾರವಾಗಿ ವೈಷ್ಣವತ್ವೇಪಿ ಅಲ್ಲಿ ಬರುವಂತಹ ಆದಿತ್ಯ ಅನ್ನುವ ಶಬ್ದ ನೀವು ಹೇಗಾದ್ರೂ ವಿಷ್ಣುವನ್ನೇ ಹೇಳ್ತದೆ ಅಂತ ನೀವು ಸಮನ್ವಯ ಮಾಡಿ ತೋರಿಸಬಹುದು. ಆದರೆ ಇಲ್ಲಿ ಮುಂದೆ ಸಂವತ್ಸರ ಸಾರತ್ವ, ಸರ್ವಪುರುಷಾಭಿಮುಖತ್ವ ಮೊದಲಾದ ಆದಿತ್ಯ ಲಿಂಗಗಳಿವೆ. ಅಂದ್ರೆ ಸೂರ್ಯನಿಗೆ ಮಾತ್ರ ಹೊಂದುವಂತಹ ಕೆಲವು ಲಿಂಗಗಳಿವೆ. ಅಲ್ಲಿ ಸಂವತ್ಸರ ಸಾರತ್ವ ಅನ್ನೋದು ಎಲ್ಲಿದೆ ಅಂದ್ರೆ, ಚಕ್ಷುರ್ಮಯ ಶ್ರೋತ್ರಮಯ ಛಂದೋಮಯ ಮನೋಮಯ ವಾಂಗ್ಮಯ ಆತ್ಮ ಅಂತ ಏನಿದೆಯಲ್ಲ, ಅಲ್ಲಿ ಸಯೇಷ ಸಂವತ್ಸರ ಸಂವಾನ ಚಕ್ಷುರ್ಮಯ ಶ್ರೋತ್ರಮಯ ಛಂದೋಮಯೋ ಮನೋಮಯೋ ವಾಂಗ್ಮಯ ಆತ್ಮ ಅಂತಿದೆ. ಸಂವತ್ಸರ ಸಾರ ಅಂತ ಅಲ್ಲಿ ಸಂವತ್ಸರ ಸಮ್ಮಾನ ಅಂತ ಒಂದು ಶಬ್ದವನ್ನು ಪ್ರಯೋಗಿಸಿದ್ದಾರೆ. ಈ ಸಂವತ್ಸರ ಸಮ್ಮಾನ ಮತ್ತೆ ಸರ್ವಪುರುಷಾಭಿಮುಖ್ಯ ಅನ್ನುವಂಥ ಎರಡು ಲಿಂಗಗಳ ಬಗ್ಗೆ ನಾವು ಈಗ ವಿಚಾರ ಮಾಡಬೇಕು. ಇವು ಆದಿತ್ಯನ ಲಿಂಗಗಳೇ ಆಗಬಹುದೇ ಹೊರತು ಪರಮಾತ್ಮನ ಲಿಂಗಗಳಾಗೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂವತ್ಸರ ಸಾರತ್ವ ಅಂದ್ರೆ ಏನು? ಒಂದು ವರ್ಷಕ್ಕೆ ಕಾರಣನಾಗಿರುವಿಕೆ ಅಂತ ಅರ್ಥ. ಒಂದು ವರ್ಷ ಅದಾಗುವುದು ಯಾವಾಗ? ಸೂರ್ಯನ ಕಾರಣದಿಂದಾಗಿ. ಸೂರ್ಯ ದಕ್ಷಿಣಾಯನ ಮತ್ತು ಉತ್ತರಾಯಣ ಎರಡನ್ನೂ ಮುಗಿಸಿದ್ರೆ ಅದಕ್ಕೆ ಒಂದು ಸಂವತ್ಸರ ಅಂತ ಕರೀತಾರೆ. ನಾವಿದನ್ನ ಅನೇಕ ಕಡೆ ನೋಡಿದ್ದೇವೆ. ಇದು ಆ ಪೂರ್ವ ಪಕ್ಷದವರು ಏನು ಅರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನ ನಾನು ನೋಡಿ ಹೇಳ್ತಾ ಇದ್ದೇನೆ. ವಾಸ್ತವಿಕವಾಗಿ ಆಚಾರ್ಯರು ಸಯೇಷ ಸಂವತ್ಸರ ಸಮ್ಮಾನ ಅಂತ ಅನ್ನೋದಕ್ಕೆ ಬೇರೆ ಅರ್ಥ ಹೇಳ್ತಾರೆ. ಸಂವತ್ಸರ ಅಂದ್ರೆ ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖ, ಅವನಲ್ಲಿ ಅಂತರ್ಗತನಾಗಿ ಇರುವಂಥವನು ಈ ಭಗವಂತ ಅಂತ ಬೇರೆ ಅರ್ಥ ಹೇಳ್ತಾರೆ. ಈಗ ಪೂರ್ವ ಪಕ್ಷದವರು ಮಾಡ್ತಿರುವ ಪ್ರಶ್ನೆ ಇದಾದ್ರಿಂದ ಸಂವತ್ಸರ ಸಂವಾನ, ಅದಕ್ಕೆ ನಮಗೆ ಸಾಮಾನ್ಯವಾಗಿ ಕಾಣುವುದೇನು? ಸಂವತ್ಸರಕ್ಕೆ ಕಾರಣನಾಗಿರುವಿಕೆ ಅಂತ, ಒಂದು ವರ್ಷಕ್ಕೆ ಕಾರಣನಾಗಿರುವಿಕೆ. ಆ ವರ್ಷಕ್ಕೆ ಕಾರಣನಾಗಿರುವವನು ಯಾರು? ಪರಮಾತ್ಮ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಇರುವವನು. ಅವನು ಎಲ್ಲಿ ಹೋಗೋದು ಪ್ರಶ್ನೆ ಇಲ್ಲ, ಬರುವುದು ಪ್ರಶ್ನೆ ಇಲ್ಲ. ಆದ್ರಿಂದ ಅವನನ್ನ ಸಂವತ್ಸರ ಸಮ್ಮಾನ ಅಂತ ಹೇಳುವುದು ಹೇಗೆ? ಆದ್ರಿಂದ ಅದು ಸರಿಯಲ್ಲ ಅಂತ ಅದೊಂದು ಪ್ರಶ್ನೆ. ಮತ್ತೆ ಮುಖ್ಯ, ಸರ್ವಪುರುಷನಿಗೂ ಅಭಿಮುಖನಾಗಿರುವಿಕೆ, ಇದು ಅಲ್ಲೇ ಹಿಂದು ಮುಂದಿನ ಎರಡು ಉಪನಿಷತ್ ಭಾಗ. ಸಯಶ್ಚಾರ್ಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸ ಆದಿತ್ಯ ಏಕಮೇತದಿತಿ ವಿದ್ಯಾತ್, ಇದು ಪ್ರತಿಪುರುಷನಿಗೂ ಸೂರ್ಯ ಅಭಿಮುಖನೇಕೆ ಅಂತ ಹೇಳುವಂತಹ ಪ್ರಸಂಗ. ಅದಕ್ಕೆ ಅಶರೀರ ಶರೀರರಹಿತನಾದಂತಹ
ಪ್ರಜ್ಞಾತ್ಮ ಜ್ಞಾನರೂಪನಾದ ಈ ಸೂರ್ಯನು ಇವರಿಬ್ಬರು ಒಂದೇ ಆಗಿದ್ದಾರೆ. ಪ್ರಾಕೃತ ದೇಹವಿಲ್ಲದ ಜ್ಞಾನ ಪರಮಾತ್ಮನು ಸೂರ್ಯನು ಒಬ್ಬರೇ ಆಗಿದ್ದಾರೆ. ಆದ್ರಿಂದ ಪುರುಷಂ ಪುರುಷಂ ಪ್ರತಿ ಆದಿತ್ಯ ಭವತಿ. ಪ್ರತಿಯೊಬ್ಬ ಪುರುಷನಿಗೂ ಕೂಡ ಈ ಸೂರ್ಯನು ಅಭಿಮುಖನಾಗಿರ್ತಾನೆ. ಯಾವನೇ ವ್ಯಕ್ತಿಯೂ ಕೂಡ ಈ ಜಗತ್ತಿನಲ್ಲಿ ಎಲ್ಲೇ ನಿಂತು ನೋಡಿದ್ರು ಸೂರ್ಯ ನಮಗೆ ಅಭಿಮುಖನಾಗಿದ್ದಂತೆ ಕಾಣಿಸ್ತದೆ. ಹಾಗೆ ಕಾಣಲಿಕ್ಕೆ ಏನು ಕಾರಣ ಅಂದ್ರೆ ಈ ಸೂರ್ಯನೇ ಕಾರಣ ಅಂತ ಸ್ಥೂಲವಾದಂತಹ ಅರ್ಥ ಅದು. ಅದಕ್ಕೆ ಸೂಕ್ಷ್ಮವಾದ ಅರ್ಥಗಳನ್ನು ಆಚಾರ್ಯ ಮುಂದೆ ಹೇಳ್ತಾರೆ ಐತಿರಿ ಉಪನಿಷತ್ ಭಾಷ್ಯದಲ್ಲಿ. ಅದಿರ್ಲಿ, ಅಂತೂ ಸಂವತ್ಸರ ಸಾರತ್ವ ಅಲ್ಲಿ ನೋಡಿ, ಸಂವತ್ಸರ ಸಮ್ಮಾನ ಅಂತ ಶಬ್ದ ಇದೆ. ಸಂವತ್ಸರ ಸಮ್ಮಾನ ಅಂತನ್ನುವುದಕ್ಕೆ ಸಂವತ್ಸರ ಸಾರ ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನ ವ್ಯಾಖ್ಯಾನ ಮಾಡಿದಂತೆ ಕಾಣಿಸ್ತದೆ. ಸಂವತ್ಸರ ಸಾರ ಅಂದ್ರೆ ಸಂವತ್ಸರಕ್ಕೆ ಕಾರಣನಾಗಿರುವುದು, ಸಂವತ್ಸರಕ್ಕೆ ಶ್ರೇಷ್ಠನಾಗಿರುವುದು ಅಂತ ಹೀಗರ್ಥ. ಸಂವತ್ಸರ ಸಾರತ್ವ ಅನ್ನುವುದು ಒಂದು, ಇನ್ನೊಂದು ಸರ್ವಪುರುಷಾಭಿಮುಖ್ಯ ಅನ್ನುವುದು ಮತ್ತೊಂದು ಲಿಂಗ. ಇದು ಮುಖ್ಯಾದಿ ಆಭಿಮುಖ್ಯ ಅಂದ್ರೆ ಅಭಿಮುಖತ್ವ ಇವೇ ಮೊದಲಾದ ಆದಿತ್ಯ ಲಿಂಗಗಳು, ಸೂರ್ಯನ ಲಿಂಗಗಳು. ಇವಿಷ್ಟು ಲಿಂಗಗಳು ಅಲ್ಲಿ ವರ್ಣಿತ ಆಗಿವೆ ವೇದವಾಕ್ಯದಲ್ಲಿ. ತದ್ವಿರೋಧ, ಅದರಿಂದ ಭಗವಂತನೇ ಈ ಎಲ್ಲಾ ಶಬ್ದಗಳಿಂದ ವಾಚ್ಯ ಅಂತ ನೀವು ಹೇಳುವ ಅಭಿಪ್ರಾಯಕ್ಕೆ ವಿರೋಧ ಬಂತಲ್ಲ, ಅದು ಒಂದು. ಇನ್ನೊಂದು ಚಕ್ಷುರ್ಮಯ ಶ್ರೋತ್ರಮಯ ಇತಿ ಚಕ್ಷುರ್ಮಯತ್ವಾದೇಹೆ. ಚಕ್ಷುರ್ಮಯತ್ವ ಶ್ರೋತ್ರಮಯತ್ವ ಮೊದಲಾದ ಗುಣಗಳಿವೆ ಅಲ್ಲ, ಆ ಲಿಂಗಗಳು ಅವೆಲ್ಲವೂ ಕೂಡ ಹೃದಯ ಗುಹಾರೂಪ ಅಲ್ಪಸ್ಥಾನತ್ವ ರೂಪ ಅಲ್ಪೌಕತ್ವ ಸಚ. ಹೃದಯ ಗುಹ ಎಂಬುದೇ ಒಂದು ಅಲ್ಪವಾದಂತಹ ಸ್ಥಾನ, ಹೌದಾ? ಜೀವನೇ ಸಣ್ಣವನು, ಅವನು ಹೃದಯ ಗುಹದಲ್ಲಿ ಇರುವಂಥವನು. ಅಂತ ಅಲ್ಪಸ್ಥಾನ ರೂಪ ಅಲ್ಪೌಕತ್ವ. ಅಲ್ಪೌಕ ಅಂತಂದ್ರೆ ಏನರ್ಥ ಅಂದ್ರೆ ಓಕ ಅಂದ್ರೆ ಪ್ರದೇಶ, ಅಲ್ಪೌಕ ಅಂದ್ರೆ ಅಲ್ಪ ಪ್ರದೇಶ. ಅಲ್ಪ ಪ್ರದೇಶದಲ್ಲಿ ಇರುವಿಕೆ. ಅಲ್ಪ ಪ್ರದೇಶ ಅಂದ್ರೆ ಯಾವುದು ಅಂದ್ರೆ ಹೃದಯ ಗುಹ ಅಂತನ್ನುವುದೇ ಅಲ್ಪ ಪ್ರದೇಶ. ಸರಿಯಾ? ಹೀಗೆ ಅಲ್ಪೌಕತ್ವಸ್ಯ ಜೀವಲಿಂಗಸ್ಯ ಭಾವಾತ್ ಅಲ್ಲಿ ಎರಡು ಸಂಗತಿಗಳು. ಒಂದು ಚಕ್ಷುರ್ಮಯತ್ವ ಮೊದಲಾದ ಗುಣಗಳು, ಚಕ್ಷುರ್ಮಯತ್ವ ಶ್ರೋತ್ರಮಯತ್ವ ಮತ್ತೆ ಚಂದೋಮಯತ್ವ ಇತ್ಯಾದಿಗಳನ್ನು ಬಿಡೋಣ. ಚಕ್ಷುರ್ಮಯತ್ವ ಶ್ರೋತ್ರಮಯತ್ವ. ಚಕ್ಷುರ್ಮಯ ಅಂದ್ರೆ ಏನರ್ಥ? ಚಕ್ಷುರಿಂದ್ರಿಯದಿಂದ ಕೆಲಸ ಮಾಡುವವನು, ಚಕ್ಷುರಿಂದ್ರಿಯವನ್ನು ಹೊಂದಿರುವವನು. ಶ್ರೋತ್ರಮಯ ಅಂದ್ರೆ ಕಿವಿಯಿಂದ ಕೇಳುವವನು ಅಂತ ಈಗ ತಮಗೆ ಸ್ಥೂಲವಾದ ಅರ್ಥವನ್ನು ಇಟ್ಕೊಂಡಿದ್ದಾರೆ ಅವರು. ಆಚಾರ್ಯರು ಛಂದೋಮಯ ಮನೋಮಯ ಇತ್ಯಾದಿ ಎಲ್ಲಾ ಶಬ್ದಗಳಿಗೂ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ, ಅದು ವಿಷಯ ಬೇರೆ. ಪೂರ್ವಪಕ್ಷ ಮಾಡ್ತಿರೋರಾದ್ರಿಂದ ಕಿವಿ ಹೊಂದಿದವನು, ಕಣ್ಣು ಹೊಂದಿದವನು, ಇವೆಲ್ಲ ಚಕ್ಷುರ್ಮಯತ್ವ ಮೊದಲಾದ ಕಾರಣಗಳು. ಹಾಗೇನೆ ಹೃದಯ ಗುಹ ಎಂಬ ಅಲ್ಪಸ್ಥಾನದಲ್ಲಿ ವಾಸ ಮಾಡಿಕೊಂಡಿರುವಿಕೆ, ಇವು ಜೀವನ ಲಿಂಗಗಳು. ಈ ಹಿಂದಿನೂ ಯಾವುದು ಸಂವತ್ಸರ ಸಾರತ್ವ ಮತ್ತೆ ಆ ಸರ್ವಪುರುಷಾಭಿಮುಖತ್ವ ಅನ್ನುವುದೇನಿದೆ ಅವು ಆದಿತ್ಯನ ಲಿಂಗಗಳು. ಈಗ ನಾವು ನೋಡ್ತಾ ಇರುವಂತವು ಜೀವನ ಲಿಂಗಗಳು. ಇವೆರಡನ್ನೂ ಇಲ್ಲಿ ವರ್ಣನೆ ಮಾಡಿದಾರಲ್ಲ, ಇದನ್ನ ಹೇಗೆ ನೀವು ಭಗವಂತನನ್ನು ಸಮನ್ವಿತ ಮಾಡಿ ತೋರಿಸ್ತೀರಿ? ಭಾವಾತ್ ತದ್ವಿರೋಧ, ಆದ್ರಿಂದ ನಿಮಗೆ ವಿರೋಧ ಬಂತಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಲಿಂಗೈ ಸರ್ವೈರ್ ಯುತಃ ಸಹಿ ಅಂತ ಅದೇ ಮಾತಿನಿಂದಲೇ ಇದೇ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಿದ್ದಾರೆ. ಸಹಿ ವಿಷ್ಣುರೇವ, ಆ ಭಗವಂತನೇ ಸಂವತ್ಸರ ಸಾರತ್ವಾದಿ ಸರ್ವೇ ಲಿಂಗೈ ಯುತಃ ಇತಿ ಪ್ರಸಿದ್ಧಮೇತತ ಶ್ರುತ್ಯಾದವು. ಸಂವತ್ಸರ ಸಾರತ್ವ ಮೊದಲಾದ ಎಲ್ಲಾ ಗುಣಗಳನ್ನು ಅವನೇ ಹೊಂದಿದ್ದಾನೆ, ಬೇರೆ ಯಾರು ಕೂಡ ಹೊಂದಿದ್ದಾರೆ ಅಂತ ನೀವು ಆಕ್ಷೇಪಿಸಬಾರದು ಅಂತ ಅರ್ಥ. ತಥಾ ಹಿ ಸಂವತ್ಸರೋ ಹಿ ಪ್ರಜಾಪತಿ ತತ್ರ ಸಂವತ್ಸರಂ ನಾಮ ಬ್ರಹ್ಮಾಣಮಸೃಜತ್. ಸಂವತ್ಸರ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಹಾಗಾಗಿ ಸಂವತ್ಸರ ಸಾರ ಅಂದ್ರೆ ಚತುರ್ಮುಖ ಬ್ರಹ್ಮನಿಗಿಂತಲೂ ಶ್ರೇಷ್ಠ ಅಂತ ಅರ್ಥ. ಪ್ರಜಾಪತಿ ಸಂವತ್ಸರೋ ಹಿ ಪ್ರಜಾಪತಿ, ಇದು ಉಪನಿಷತ್ನಲ್ಲೇ ಬಂದಿರಬಹುದಾದಂತಹ ವಾಕ್ಯ. ತತ್ರ ಸಂವತ್ಸರಂ ನಾಮ ಬ್ರಹ್ಮಾಣಮಸೃಜತ್, ಸಂವತ್ಸರ ಶಬ್ದವಾಚ್ಯನಾದ ಬ್ರಹ್ಮನನ್ನ ಆಗ ಸೃಷ್ಟಿಸಿದ. ಸಂವತ್ಸರಾಭಿಮಾನೀತು ಬ್ರಹ್ಮ, ಸಂವತ್ಸರಕ್ಕೆ ಅಭಿಮಾನಿ ಬ್ರಹ್ಮ ಇತ್ಯಾದಿ ಶ್ರುತಿ ಸ್ಮೃತಿಭಿಹಿ. ಇವೆಲ್ಲವೂ ಕೂಡ ಶ್ರುತಿ ಮತ್ತು ಅನೇಕ ಸ್ಮೃತಿಗಳಿವೆ. ಇದಕ್ಕನುಸಾರವಾಗಿ ನಾವು ಸಂವತ್ಸರ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನೇ ತಗೊಳ್ಬೇಕು. ಸಂವತ್ಸರಾಭಿಮಾನೀತು ಬ್ರಹ್ಮ ಇವ ಇಲ್ಲಿ ಬಂದಿದೆಯಲ್ಲ, ಶ್ರುತಿ ಸ್ಮೃತಿ ಅಂತ ಎರಡು ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಶ್ರುತಿ ಅಂದ್ರೆ ಸಂವತ್ಸರೋ ಹಿ ಪ್ರಜಾಪತಿ ಮೊದಲಾದದ್ದು, ಮತ್ತೆ ಕೊನೆಗೆ ಸಂವತ್ಸರಾಭಿಮಾನೀತು ಬ್ರಹ್ಮ ಅಂತಿದೆಯಲ್ಲ, ಅದು ಸ್ಮೃತಿ. ಆಚಾರ್ಯರೇ ಚತ್ವಾರ ಪುರುಷ ಇತಿ ಬಾಧ್ವ ಅಂತ ವಾಯುದೇವನ ಪುರುಷೋಪಾಸನೆ ಅಂತ ಭಾಗ ಏನಿದೆಯಲ್ಲ, ಅಲ್ಲಿ
ಶರೀರ ಪುರುಷ ಅಂದ್ರೆ ಯಾರು, ಛಂದಃ ಪುರುಷ ಅಂದ್ರೆ ಯಾರು, ಮತ್ತೆ ವೇದ ಪುರುಷ ಅಂದ್ರೆ ಯಾರು, ಸಂವತ್ಸರ ಪುರುಷ ಅಂದ್ರೆ ಯಾರು ಅಂತ ವರ್ಣನೆ ಮಾಡಿದ್ದಾರೆ. ಶರೀರ ಪುರುಷ ಅಂದ್ರೆ ಶಿವ, ಛಂದಃ ಪುರುಷ ಅಂದ್ರೆ ಶೇಷ, ಮತ್ತೆ ವೇದ ಪುರುಷ ಅಂದ್ರೆ ಗರುಡ, ಸಂವತ್ಸರ ಪುರುಷ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಸಂವತ್ಸರಾಭಿಮಾನೀತು ಬ್ರಹ್ಮೈವ ಹಿ ಮಹಾಪುಮಾನ್ ಅಂತ ಆಚಾರ್ಯರು ಅಲ್ಲಿ ಒಂದು ಪುರಾಣದ ಮಾತನ್ನ ಉದ್ಧರಿಸಿ ತೋರಿಸಿದ್ದಾರೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಸ್ಮೃತಿ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಅದು ಯಾವ ಪುರಾಣ ಅಂತ ಗೊತ್ತಾಗೋದಿಲ್ಲ. ಐತರೇಯ ಉಪನಿಷತ್ತಿನಲ್ಲಿ ದೀರ್ಘವಾಗಿ ಆಚಾರ್ಯರನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವಂತಹ ಮಾತುಗಳನ್ನು ತಿಳ್ಕೊಳ್ಬೇಕು. ಇತ್ಯಾದಿ ಶ್ರುತಿ ಸ್ಮೃತಿಭಿ ಸಂವತ್ಸರಸ್ಯ ವಿರಿಂಚತ್ವೇನ, ಸಂವತ್ಸರ ಅಂದ್ರೆ ಯಾರು, ವಿರಿಂಚನೆ, ತನ್ನಿಯಂತೃತ್ವ ರೂಪ ಸಾರತ್ವಸ್ಯ ಚ, ಆ ಚತುರ್ಮುಖ ಬ್ರಹ್ಮನಿಗೂ ನಿಯಂತ ಯಾರಾಗಬೇಕು? ಸಾರ ಅಂದ್ರೆ ನಿಯಂತ ಅಂತ ಅರ್ಥ. ಸಾರ ವರ ಇವೆರಡೂ ಶಬ್ದಗಳು ಕೂಡ ನಿಯಾಮಕ ಅನ್ನುವ ಅರ್ಥವನ್ನು ಹೇಳುತ್ತದೆ. ಶಾಸ್ತ್ರೇಶು ಭಾರತಂ ಸಾರಂ ಅಂತ ಹೀಗೆಲ್ಲ ಪ್ರಯೋಗ ಇದೆ. ಚತುರ್ಮುಖ ಬ್ರಹ್ಮನಿಗೂ ನಿಯಂತೃತ್ವ ಎಂಬ ಸಾರತ್ವ ಬರುವುದು ಯಾರಿಗೆ ಅಂದ್ರೆ ಪರಮಾತ್ಮನಿಗೆ ಬರಬೇಕು. ಯಾಕೆಂದ್ರೆ ಯೋ ಬ್ರಹ್ಮಾಂಡಂ ವಿದತಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಒಂದು ವೇದವಾಕ್ಯ. ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸ್ತಾನೆ, ಮೊದಲು ಅವನಿಗೆ ವೇದಗಳನ್ನು ಉಪದೇಶಿಸ್ತಾನೆ ಅಂತ ಬಂದಿದೆ. ಇತ್ಯಾದಿ ಶ್ರುತಿಗಳಿವೆ, ಹಾಗೆ ಸ್ಮೃತಿಗಳೂ ಇವೆ. ಆದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ನಿಯಾಮಕ ಅಂದ್ರೆ ಪರಮಾತ್ಮನೆ. ಹಾಗೆ ಸರ್ವಪುರುಷಾಭಿಮುಖ್ಯಸ್ಯ ಮಂಡಲದ್ವಾರ ಆದಿತ್ಯ ಇವ ಸಯೇಷ ಅಂತರಾದಿತ್ಯ ಹಿರಣ್ಮಯ ಪುರುಷ. ಈಗ ಎಲ್ಲಾ ಪುರುಷರಿಗೂ ಅಭಿಮುಖ ಯಾರು? ನಾವು ನೋಡ್ತಿರೋ ಸೂರ್ಯ ಅಲ್ಲ ಅಂತಲ್ಲ, ಮಂಡಲ, ಸೂರ್ಯ ಮಂಡಲ ಅಂತ ಅನ್ನೋದು ನಮ್ಗೆಲ್ರಿಗೂ ಅಭಿಮುಖ ಆಗೇ ಇದೆ, ಇಲ್ಲ ಅಂತಲ್ಲ. ಆದ್ರೆ ಆದಿತ್ಯ ಇದ್ದಂತೆ ಸ ಏಷಃ ಅಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಇದು ಛಾಂದೋಗ್ಯ ಉಪನಿಷತ್ತಿನ ಮಾತು ಅಂತ ನಂಗೆ ನೆನಪು. ಅಂತರಾದಿತ್ಯ ಸೂರ್ಯನಲ್ಲಿ ಹಿರಣ್ಮಯನಾದ ಒಬ್ಬ ಪುರುಷ ಕಾಣಿಸ್ತಾ ಇದ್ದಾನೆ. ಯಶ್ಚಾಸಾವಾದಿತ್ಯೆ ಸಯಶ್ಚಾಸೋ ಪುರುಷೇ ಯಶ್ಚಾಸಾವಾದಿತ್ಯೆ ಸಯೇಕಃ ಅಂತ ತೈತ್ತರೀಯೋಪನಿಷತ್ತು. ಇಲ್ಲಿ ಎಲ್ಲ ಕಡೆನೂ ಕೂಡ ಪುರುಷನಲ್ಲಿರುವ ಹಾಗೆ ಸೂರ್ಯನಲ್ಲೂ ಇರುವಂತಹ ಭಗವಂತ ಅಂದ್ರೆ ದೇವ ಅಂದ್ರೆ ಆ ಭಗವಂತನೇ. ಹಾಗೇನೆ ಧ್ಯೇಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃತ ಶಂಖಚಕ್ರ ಅಂತ. ಇದು ಪ್ರಸಿದ್ಧವಾದಂತಹ ಗಾಯತ್ರಿ ಮಂತ್ರದ ಧ್ಯಾನ ಶ್ಲೋಕ. ಇದು ನರಸಿಂಹ ಪುರಾಣದ ಶ್ಲೋಕ ಅಂತ ಆಚಾರ್ಯರು ಒಂದ್ ಕಡೆ ಉದ್ಧರಿಸಿದ್ದಾರೆ. ಆಯ್ತಾ, ಇಲ್ಲಿ ಸವಿತ್ರ ಮಂಡಲದಲ್ಲಿ ಇರುವಂತಹವನು ನಾರಾಯಣ ಅಂತ ಬಂದಿದೆ. ಮತ್ತೆ ಬ್ರಹ್ಮಣ ಸಾರಭೂತಸ್ತು ಪ್ರದ್ಯುಮ್ನೋ ಭಗವಾನ್ ಹರಿಹಿ, ಇದು ವಾಯುದೇವನ ಪುರುಷೋಪಾಸನೆಯನ್ನು ಹೇಳುವಂತಹ ಭಾಗ ಏನಿದೆಯಲ್ಲ, ನಾವೀಗ ಚತ್ವಾರ ಪುರುಷ ಇತಿ ಬಾಧ್ವ ಅಂತ ನೋಡಿದ್ವಲ್ಲ, ಅಲ್ಲೇ ಬ್ರಹ್ಮನಿಗೂ ಸಾರಭೂತನಾದವನು ಪ್ರದ್ಯುಮ್ನ ರೂಪನಾದ ಭಗವಂತ ಹರಿ. ಸಯೇವ ಆದಿತ್ಯ ಸಂಸ್ಥಃ, ಅವನೇ ಸೂರ್ಯನಲ್ಲಿದ್ದಾನೆ, ಅವನು ನಮಗೆಲ್ಲಿಗೂ ಕೂಡ ಅಭಿಮುಖನಾಗಿದ್ದಾನೆ ಅಂತ ಮುಂದೆ ವರ್ಣನೆ ಮಾಡಿದ್ದಾರೆ. ಪ್ರತಿಪೂರುಷಮೇತಸ್ಮಾತ್ ಸ್ಥಿತೋ ವಿಷ್ಣು ನಿಯಾಮಕ ಅಂತ ಆ ಇತರೆಯ ಉಪನಿಷತ್ತಿನ ಭಾಷ್ಯದಲ್ಲಿಯೇ ಅವನದೆಲ್ಲದರದ್ದು ವರ್ಣನೆ ಇದೆ. ಇತ್ಯಾದಿ ಶ್ರುತಿ ಸ್ಮೃತಿಭಿ ಆದಿತ್ಯ ಸಂಸ್ಥತೆಯ ನಿರ್ಣೀತೆ ಹರವು. ಆದಿತ್ಯನಲ್ಲಿ ಇದ್ದಾನೆ, ಅಂತರ್ಗತನಾಗಿ ಭಗವಂತ ಇದ್ದಾನೆ ಅಂತ ನಿರ್ಣೀತವಾಗಿದೆ. ಅದು ಅಂತ ಹರಿಯಲ್ಲೇ ಈ ಲಿಂಗಗಳೆಲ್ಲ ಉಪಪತ್ತೇ ಲಿಂಗಗಳೆಲ್ಲ ಹೊಂದುತ್ತವೆ ಅಂತ ಅರ್ಥ.